ಅವನು ಅರಣ್ಯ ಇಲಾಖೆಯ ಪವರ್. ಕಾಡಾನೆ ಪುಂಡಾನೆಗಳು ನೀನೇನೋ ಅಂತ ಬಂದ್ರೆ ನಿಮ್ಮಪ್ಪ ಕಣೋ ಅಂತ ನಿಲ್ತಿದ್ದ ಸೋಲ್ಜರ್. ನಿಗರಾಡ್ತಿದ್ದ ಹುಲಿಗಳಿಗೆ ಇಟ್ಟಾಡಿಸ್ತಿದ್ದ ಡ್ರಿಲ್ ಮಾಸ್ಟರ್. ಫೀಲ್ಡಿಗೆ ಎಂಟ್ರಿ ಕೊಡೋ ಮುಂಚೆ ಪುಂಡನಾಗಿದ್ದ. ಆಮೇಲೆ ಒಬ್ಬನ ಶಿವ ಅನಿಸ್ದ. ನಾಡ ಹಬ್ಬದಿಂದ ದೂರ ಇಟ್ರು. ಬಲರಾಮನಷ್ಟು ಇವನು ಸಾಫ್ಟ್ ಅಲ್ಲ, ಆದ್ರೆ ದ್ರೋಣನಂತೆ ಗಾಂಭೀರ್ಯಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಂತಿದ್ದ. ಮಾಡಿದ್ದ ಅವನ ತಪ್ಪನ್ನು ಕ್ಷಮಿಸಿ ಅಂಬಾರಿ ಹೊರೋ ಜವಾಬ್ದಾರಿ ಕೊಟ್ರು. ಎಲ್ಲರಿಗೂ ವಿಸ್ಮಯದಂತೆ ಕಂಡ. ಅವನು ಫೈರೂ ಅಲ್ಲ, ವೈಲ್ಡ್ ಫೈರೂ ಅಲ್ಲ, ವೈಲ್ಡೆಸ್ಟ್ ಫೈರ್. ಅವನ ಹೆಸರು ಅರ್ಜುನ. ಸತತ 22 ವರ್ಷ ದಸರೆಯಲ್ಲಿ ಪಾಲ್ಗೊಂಡಿದ್ದ. 2012ರಿಂದ 2019 ತನಕ ಅಂಬಾರಿ ಹೊತ್ತು ಸರ್ವಿಸ್ನ ಪ್ರಸನ್ನಗೊಳಿಸಿದ. 2019ರಷ್ಟೊತ್ತಿಗೆ ಅವನಿಗೆ 60 ಆಗಿತ್ತು. ನಂತರ ಅರ್ಜುನನಿಗೆ ರಿಟೈರ್ಮೆಂಟ್ ಲೈಫ್ ಅನೌನ್ಸ್ ಮಾಡಿ ರೆಸ್ಟ್ ತಗೊಳ್ಳಿ ಸರ್ ಅಂತ ಕಳಿಸಿದ್ರು. ಅಲ್ಲ ಗುರುವೆ, 60 ಆದ್ಮೇಲೆ ಅಂಬಾರಿ ಹೊರಬಾರದು ಅಂತಿದ್ದ ಸರ್ಕಾರ ಆಗ್ಲಿ ಇಲ್ಲ ಇಲಾಖೆ ಆಗ್ಲಿ, ಅದ್ ಹೆಂಗ್ರಿ ಆನೆಗಳ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಿದ್ರಿ? 800 ಕೆಜಿ ಅಂಬಾರಿ ಅವನಿಗೆ ಕಷ್ಟ ಆಗೋಯ್ತು ಪಾಪ. ಆದ್ರೆ ಕಾಡಾನೆ ಆಪರೇಷನ್ಗಳು ಅವನಿಗೆ ಬಹಳ ಈಸಿ ಆಗೋಗಿತ್ತು ಅಲ್ಲ. ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅರ್ಜುನ ಅಂತಿಮ ನಮನ ಹೇಳೋ ಹಾಗಾಯ್ತು. ಆಮೇಲೇನಾಯ್ತು, ಹಿಂದೆ ಏನಾಗಿತ್ತು ಹೇಳಿ.